ಬೆಂಗಳೂರಿನಲ್ಲಿ ಸರಗಳರ ಅಟ್ಟಹಾಸ ಮಿತಿ ಮೀರಿದೆ. ಜನರೇಷನ್ ಅಪ್ಡೇಟ್ ಆಗಿದೆ ಅನ್ನೋ ಹಾಗೆ ಚೈನ್ ಸ್ನ್ಯಾಚರ್ಸ್ ಈಗ ಲಾಂಗು ಮಚ್ಚು ಹಿಡಿದು ಬೀದಿಗೆ ಇಳಿದು ಬಿಟ್ಟಿದ್ದಾರೆ. ಬ್ಲಾಕ್ ಪಲ್ಸರ್ ಬೈಕ್ನಲ್ಲಿ ಬರೋ ಖದೀಮರು ಕೈನಲ್ಲಿ ಲಾಂಗ್ ಹಿಡಿದು ಬರ್ತಾರೆ. ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಹೆದರಿಸ್ತಾರೆ. ಚೈನ್ ಕೊಡ್ಲಿಲ್ಲ ಅಂದ್ರೆ ಮುಗೀತು, ಲಾಂಗ್ ಬೀಸಿಯೇ ಬಿಡ್ತಾರೆ. ನಗರದಲ್ಲಿ ಲಾಂಗ್ ಗ್ಯಾಂಗ್ ಆಕ್ಟಿವ್. ಒಂಟಿ ಮಹಿಳೆಯರೇ ಇವರ ಟಾರ್ಗೆಟ್. ಬೈಕ್ನಲ್ಲಿ ಬಂದು ಲಾಂಗ್ ತೋರಿಸಿ ಲೂಟಿ. ಅಪ್ಪಿತಪ್ಪಿ ವಿರೋಧಿಸಿದ್ರು ಕತೆ ಮುಗೀತು ಅಷ್ಟೇ. ಈ ಸಿಸಿಟಿವಿ ದೃಶ್ಯ ನೋಡಿ. ಪಲ್ಸರ್ ಬೈಕ್ ನಲ್ಲಿ ಬರೋ ಖದೀಮರಿಬ್ಬರು ಎದುರಿನಿಂದ ಬರ್ತಾ ಇರೋ ಮಹಿಳೆಯರನ್ನೇ ಟಾರ್ಗೆಟ್ ಅಂತ ಫಿಕ್ಸ್ ಮಾಡ್ಕೊಳ್ತಾರೆ. ನಡು ರಸ್ತೆಯಲ್ಲಿ ಲಾಂಗ್ ಹಿಡಿದು ಓರ್ವ ಕೆಳಗಿಳಿದ್ರೆ ಮತ್ತೋರ್ವ ಬೈಕ್ ನಲ್ಲಿಯೇ ಕಾಯ್ತಾ ಇರ್ತಾನೆ. ಲಾಂಗ್ ತೋರಿಸೋ ಖದೀಮ ಚೈನ್ ಕೊಡುವಂತೆ ಮಹಿಳೆಯನ್ನೇ ಬೆದರಿಸ್ತಾನೆ. ಹೆದರುವ ಆಕೆ ಪ್ರಾಣ ಉಳಿದ್ರೆ ಸಾಕು ಅಂತ ಚೈನ್ ಕೊಟ್ಟಿಯೇ ಬಿಡ್ತಾರೆ. ಇಬ್ರು ಮಹಿಳೆಯರು ನಡ್ಕೊಂಡು ಬರೋ ವೇಳೆಯಲ್ಲಿ ಒಂದು ಗಾಡಿಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಇಬ್ರು ಆರೋಪಿತರು ಬಂದು ಅವ್ರನ್ನ ಅಡ್ಡಗಟ್ಟಿ ಮಚ್ ತೋರಿಸಿ ಒಬ್ಬ ಮಹಿಳೆಯಿಂದ ಕುತ್ತಿಗೆಗಿರೋ ಸರಾನ ಕಿತ್ಕೋತಾರೆ. ಇನ್ನೊಬ್ಳು ಅದಕ್ಕೆ ಓಪೋಸ್ ಮಾಡಿದ್ರಿಂದ ಮಚ್ಚಿಂದು ಅದು ಹಿಂಭಾಗದಿಂದ ಹಲ್ಲೆ ಮಾಡಿರ್ತಾರೆ ಅವ್ರ ಕೈಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ರಾಬರಿ ಪ್ರಕರಣ ದಾಖಲಾಗಿದೆ. ಆರೋಪಿ ಪತ್ತೆ ಕುರಿತು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಮೊನ್ನೆಯಷ್ಟೇ ಮಹಿಳೆ ಮೇಲೆ ಲಾಂಗ್ ಬೀಸಿ ಸರಗಳ್ಳತನ ಮಾಡಿದ್ದ ಪ್ರಕರಣ ಸಂಚಲನ ಸೃಷ್ಟಿಸಿತ್ತು. ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಈಶ್ವರಿ ನಗರದಲ್ಲಿ ಘಟನೆ ನಡೆದಿತ್ತು. ಗಣೇಶ ಹಬ್ಬದ ಆರ್ಕೆಸ್ಟ್ರಾ ನೋಡಿ ಮನೆಗೆ ತೆರಳುತ್ತಿದ್ದ ಉಷಾ ಹಾಗೂ ವರಲಕ್ಷ್ಮಿ ಮೇಲೆ ಪಲ್ಸರ್ ಬೈಕ್ ನಲ್ಲಿ ಹಿಂದಿನಿಂದ ಬಂದಿದ್ದ ಆರೋಪಿಗಳು ಹಲ್ಲೆ ಮಾಡಿದ್ರು. ಮಹಿಳೆಯ ಕುತ್ತಿಗೆಗೆ ಲಾಂಗ್ ಇಟ್ಟು ಚಿನ್ನದ ಸರಕ್ಕೆ ಕೈ ಹಾಕಿದ್ರು. ಲಾಂಗ್ ಇಡ್ತಿದ್ದಂತೆ ಭಯಗೊಂಡ ಉಷಾ ಚಿನ್ನದ ಸರ ನೀಡಿಬಿಟ್ಟಿದ್ಲು. ನಂತರ ವರಲಕ್ಷ್ಮಿ ಬಳಿ ಚಿನ್ನದ ಸರ ಕೇಳಿದಾಗ ಪ್ರತಿರೋಧ ಒಡ್ಡಿದ್ದಾಳೆ. ಈ ವೇಳೆ ವರಲಕ್ಷ್ಮಿಯತ್ತ ಲಾಂಗ್ ಬೀಸಿದ್ದು ಕೈ ಬೆರಳು ಕಟ್ಟಾಗಿದೆ. ಕಳ್ಳತನ ಮಾಡಿ ಖದೀಮರು ಅಲ್ಲಿಂದ ಪರಾರಿಯಾಗಿದ್ರು. ಗಿರಿನಗರದಲ್ಲಿ ಅಟ್ಟಹಾಸ ಮೆರೆದಿದ್ದ ಇದೇ ಕ್ರಿಮಿಗಳು ರಾತ್ರಿ 10 ಗಂಟೆಗೆ ಕೋಣನಕುಂಟೆಯ ಆರ್ಬಿಐ ಲೇಔಟ್ನತ್ತ ಬಂದಿದ್ದಾರೆ. ಎದುರಿನಿಂದ ಬರ್ತಿದ್ದ ಇಬ್ಬರು ಮಹಿಳೆಯರಿಗೆ ಲಾಂಗ್ ಇಟ್ಟು ಬೆದರಿಸಿದ್ದಾರೆ. ಬಳಿಕ ಅವರ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನ ಎಗರಿಸಿ ಪರಾರಿಯಾಗಿದ್ದಾರೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬೆಚ್ಚಿ ಬೀಳುವಂತಿದೆ. ಯಾಕೆಂದರೆ ಎರಡು ಡಿವಿಷನ್ ಅಲ್ಲಿ ಆಗಿತ್ತು, ಸೌತ್ ಮತ್ತು ಸೌತ್ ಈಸ್ಟ್ ಲಿಮಿಟ್ಸ್ ಅಲ್ಲಿ ಕಳೆದ 3-4 ದಿವಸ ಹಿಂದೆ. ಅದರ ಬಗ್ಗೆ ಸುಮಾರು ಮಾಹಿತಿ ಸಿಕ್ಕಿದೆ. ನಾವು ಶೀಘ್ರದಲ್ಲೇ ಅವರು ಪತ್ತೆ ಮಾಡ್ತೀವಿ, ಹಿಡಿತೀವಿ ಅವರು. ಯಾಕೆಂದರೆ ಗೊತ್ತಾಗಿದೆ ಯಾರು ಅವರು, ಮತ್ತು ಯಾರು ತಕ್ಷಣ ನಮ್ಮ ಕಂಟ್ರೋಲ್ ರೂಮ್ ಅವರು ಆ್ಯಕ್ಟಿವ್ ಆಗಿ ಎಲ್ಲ ಕಡೆ ಅವರು ಅಲರ್ಟ್ ಆಗಿದ್ರು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರೋ ನಗರ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ನಗರದಲ್ಲಿ ಸರಗಳ್ಳತನ ದಿನೇ ದಿನೇ ಹೆಚ್ಚಾಗ್ತಿದ್ದು ನಗರ ಪೊಲೀಸ್ ಆಯುಕ್ತರು ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಸರಗಳ್ಳರ ಹಾವಳಿಗೆ ಸಿಟಿ ಮಹಿಳೆಯರು ನಲುಗಿ ಹೋಗಿದ್ದು ರಾತ್ರಿ ಹೊತ್ತು ವಾಕಿಂಗ್ ಬರೋದಕ್ಕೂ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೆಲ್ಲದಕ್ಕೂ ಕಾಕಿ ಕಡಿವಾಣ ಹಾಕಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.